ಶಾಂತಿ. ವೇದಿಕೆ ಮೇಲೆ ವಿರಾಜಮಾನವಾದಂಥ ಹಿರಿಯ ಅಣ್ಣವರು, ಅಕ್ಕವರಿಗೆ ನಮಸ್ಕಾರ. ಸಭೆಯಲ್ಲಿ ವಿರಾಜಮಾನಾದಂಥ ಸಹೋದರ ಸಹೋದರಿಗೂ ನಮಸ್ಕಾರ. ಓಂ ಶಾಂತಿ. ಈಗಿನ ವಿಷಯ ವಿಶ್ವ ಧ್ಯಾನ ದಿನ ಆಚರಣೆ. ಮೊದಲು ಬಹಳಷ್ಟು ವರ್ಷ ಮೊದಲು UNOದವರು ಇಡೀ ವಿಶ್ವಕ್ಕೆ ಒಂದು ಕೆಲಸ ಕೊಟ್ಟರು, ಯೋಗ ಡೇ. ಯೋಗ ಅಂದರೆ ಎಲ್ಲರೂ ಎಕ್ಸರ್ಸೈಸ್ ಕಲಿಸಿದರು, ಫಿಸಿಕಲ್ ಎಕ್ಸರ್ಸೈಸ್. ಅವರಿಗೆ ಗೊತ್ತಾಯಿತು ಇದು ಅಲ್ಲ. ಪುನಃ ಅವರು ಹೇಳಿದರು ಮೆಡಿಟೇಷನ್ ಡೇ. ಮೆಡಿಟೇಷನ್ ಏನು? ಮೆಡಿಟೇಷನ್ನಿಂದ ಏನಾಗ್ತದೆ? ಅದಕ್ಕಾಗಿ ವಿಶ್ವ ಏಕತೆ ಮತ್ತು ವಿಶ್ವಾಸಕ್ಕಾಗಿ ಧ್ಯಾನ. ನಮ್ಮ ಭಾರತದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ವಸುಧೈವ ಕುಟುಂಬಕಂ ಹೇಳ್ತೀವಿ. ಒನ್ ಗಾಡ್ ಒನ್ ಫ್ಯಾಮಿಲಿ. ನಮ್ಮ ಎಲ್ಲರೂ ತಂದೆ ತಾಯಿ ಒಬ್ಬರೇ, ಅವರ ಮಕ್ಕಳು ನಾವು. ಶರೀರದಲ್ಲಿ ಬೇರೆ ಬೇರೆ ಶರೀರದವರಿದ್ದಾರೆ, ಬೇರೆ ಬೇರೆ ಬಟ್ಟೆ ಹಾಕಿದ್ದಾರೆ. ಅದರ ಆತ್ಮ ರೂಪದಲ್ಲಿ, ಆಧ್ಯಾತ್ಮಿಕ ರೂಪದಲ್ಲಿ ನಾವು ಎಲ್ಲರೂ ಒಂದೇ ಪರಂಧಾಮದಿಂದ ಬಂದಿದ್ವಿ. ಶರೀರ ರೂಪದಲ್ಲಿ ಬೇರೆ ಬೇರೆ, ಆತ್ಮದಲ್ಲಿ. ಅದಕ್ಕಾಗಿ ಇಡೀ ವಿಶ್ವ ಈಗಲೂ ಹೇಳ್ತಾ ಇದ್ದಾರೆ, ಏನು? ಲ್ಯಾಕ್ ಆಫ್ ಸ್ಪಿರಿಚುವಾಲಿಟಿ ಇನ್ ಅವರ್ ಎಜುಕೇಶನ್. ನಮ್ಮ ಪಾಠದಲ್ಲಿ ಆಧ್ಯಾತ್ಮಿಕತೆ ಇಲ್ಲ, ಧರ್ಮದ ಜ್ಞಾನ ಇದೆ. ಆಧ್ಯಾತ್ಮಿಕತೆ ಅಂದರೆ ಏನು? ಆತ್ಮದ ಜ್ಞಾನ ಬೇಕು. ಆತ್ಮ ಏನು? ಪರಮಾತ್ಮ ಯಾರು? ಆತ್ಮ ಎಲ್ಲಿಂದ ಬಂತು? ಶರೀರ ಬಿಟ್ಟು ಎಲ್ಲಿ ಹೋಗ್ತದೆ? ನಾವು ಕಣ್ಣು ಮುಚ್ಚಿ ಮಲಗ್ತೀವಿ, ಆವಾಗ ಯಾರು ಕನಸು ನೋಡ್ತಾರೆ? ಯಾರು ವಿಚಾರ ಮಾಡ್ತಾರೆ? ನಾವು ಹೇಳ್ತೀವಿ ಹಾಗೆ ಸಂಸ್ಕಾರ, ಹಾಗೆ ನಮ್ಮ ಸಂಸಾರ. ಸಂಸ್ಕಾರ ಹೇಗಾಗ್ತದೆ? ಈ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಅದಕ್ಕಾಗಿ ಇಡೀ ವಿಶ್ವದಲ್ಲಿ ಎಲ್ಲರೂ ಹೇಳ್ತಾರೆ ಲ್ಯಾಕ್ ಆಫ್ ಸ್ಪಿರಿಚುವಾಲಿಟಿ. ಅದಕ್ಕಾಗಿ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಒಂದು ಬೇಕು, ವಿಶ್ವ ಏಕತೆ. ನಾವು ಎಲ್ಲರೂ ಒಬ್ಬವರೇ, ಒಂದೇ ತಂದೆ ಮಕ್ಕಳು. ಇದು ಸಾಧ್ಯವಿದೆ? ಎಲ್ಲರೂ ಹೇಳ್ತಾರೆ. ಭೌತಿಕ ದೃಷ್ಟಿಯಿಂದ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ಎಲ್ಲರೂ, ಎಲ್ಲ ಆತ್ಮಗಳು ಬ್ರಹ್ಮಾಂಡದಿಂದ ಬಂದಿದ್ವಿ. ಶರೀರ ಬಿಟ್ಟ ನಂತರ ಪುನಃ ಬ್ರಹ್ಮಾಂಡದಲ್ಲಿ ಹೋಗ್ತೀವಿ. ಅದಕ್ಕಾಗಿ ಹೇಳ್ತು ಒನ್ ಗಾಡ್ ಒನ್ ಫ್ಯಾಮಿಲಿ. ಇದು ಮೊದಲು. ಅಂದರೆ ಮಾತ್ರ ನಮ್ಮಲ್ಲಿ ಎಲ್ಲರ ಬಗ್ಗೆ ಶುಭ ಭಾವನೆ ಇದೆ. ಇದು ನಮ್ಮವರು, ಇವರು ಬೇರೆಯವರಲ್ಲ. ಯಾವಾಗ ನಮ್ಮವರು ಹೇಳ್ತೇವೆ ನೋಡಿ, ಒಂದು ಸಾಧಾರಣ ಉದಾಹರಣೆ. ನಾವು ಟ್ರೈನ್ದಲ್ಲಿ ಹೋಗ್ತೀವಿ, ಒಂದು ಸೀಟ್ದಲ್ಲಿ 3 ಜನರು ಕೂತ್ಕೊಳ್ತಾರೆ. ಒಬ್ಬರು ಬಂದು ಹಿಂದಿಯಿಂದ ಹೇಳ್ತಾರೆ, ಅಣ್ಣವರು ಸ್ವಲ್ಪ ಜಾಗ ಕೊಡ್ರಿ. ಇಲ್ಲ, ಅಲ್ಲಿ ಹೋಗಿ. ಅವರು ನೋಡ್ತಾರೆ, ಇವರು ಕನ್ನಡದಿಂದ ಮಾತಾಡ್ತಾರೆ. ನೀವು ಕನ್ನಡದಿಂದ ಅವರು ಹೇಳಿದರೆ ಏನ್ ಮಾಡ್ತೀರಿ? ಜಾಗ ಇಲ್ಲ, 3 ಸೀಟ್ ಫುಲ್. ಮೊದಲು ಅವರು ಹಿಂದಿಯಿಂದ ಹೇಳಿದರು, ಇಲ್ಲ ಹೋಗಿರಿ. ಕಡೆಗೆ ಅವರು ನೋಡಿದ್ರೆ ಇವರು ಕನ್ನಡದಿಂದ ಮಾತಾಡ್ತಾರೆ. ಅವರು ಕನ್ನಡದಿಂದ ರಿಕ್ವೆಸ್ಟ್ ಮಾಡ್ತಾರೆ, ಏನ್ ಮಾಡ್ತೀರಿ? ಎಲ್ಲಿಂದ ಬಂತು? ಮೊದಲು ಅವರು ಬೇರೆಯವರು, ನಮ್ಮ ಭಾಷೆಯಿಂದ ಮಾತಾಡಿದರು, ನಮ್ಮವರು. ಅನ್ಲೆಸ್ ವಿ ರಿಯಲೈಸ್ ನಮ್ಮವರು, ಅಲ್ಲಿ ತನಕ ನಮ್ಮನಿಂದ ಸಂಯೋಗ, ಶುಭ ಭಾವನೆ, ಗುಡ್ ವಿಶಸ್ ಸಾಧ್ಯವಿಲ್ಲ. ಮೊದಲು ಈ ಕನ್ಸೆಪ್ಟ್ ಬೇಕು, ತಿಳುವಳಿಕೆ ಬೇಕು. ನಮ್ಮವರು ಯಾರೇ ಆಗಲಿ, ಬಡವರಾಗ್ಲಿ, ಕ್ರೋರ್ಪತಿ ಆಗಲಿ, ಯಾರಾದರೂ ಆಗಲಿ, ನಮ್ಮವರು ಆಧ್ಯಾತ್ಮಿಕ ದೃಷ್ಟಿಯಿಂದ. ಆವಾಗಲೇ ಇದು ವಿಶ್ವ ಏಕತೆ ಸಾಧ್ಯವಿದೆ. ಎರಡನೇದು ವಿಶ್ವಾಸಕ್ಕಾಗಿ ಧ್ಯಾನ. ಧ್ಯಾನ ಏನು? ಮೆಡಿಟೇಷನ್ ಏನು? ಇಂಗ್ಲಿಷ್ದಲ್ಲಿ ಮೆಡಿಟೇಷನ್ ಅಂದರೆ ಆಕ್ಟಿವೇಟ್ ಯುವರ್ ಕಾನ್ಸಿಯಸ್ನೆಸ್
and connect with the supreme consciousness. ಈಗ ನಾವೆಲ್ಲರೂ ಶರೀರದ ಭಾನದಲ್ಲಿದೆ. ಡಾಕ್ಟರ್ ಇದ್ದಾರೆ, ಯಾರಾದರೂ ಇಂಜಿನಿಯರ್ ಇದ್ದಾರೆ, ಯಾರಾದರೂ ಅಧ್ಯಕ್ಷರಾಗಿದ್ದಾರೆ. ಶರೀರ ಪದ, ಪೋಸ್ಟ್ ಅಂಡ್ ಪೊಸಿಷನ್. ನಾನು ಆತ್ಮ, ಇದು ಗೊತ್ತಿಲ್ಲ, ಈ ಸ್ಮೃತಿ ಇಲ್ಲ. ಈಗ ನಾವು ಮೆಡಿಟೇಷನ್ ಮಾಡುವುದು ಯಾರಿಗೆ? ಯಾಕೆ ಮಾಡ್ತೀರಿ? ಫಿಸಿಕಲ್ ಎಕ್ಸರ್ಸೈಸ್ ವಿಲ್ ಗಿವ್ ಫಿಸಿಕಲ್ ಫಿಟ್ನೆಸ್. ಮೆಂಟಲ್ ಎಕ್ಸರ್ಸೈಸ್ ವಿಲ್ ಗಿವ್ ಮೆಂಟಲ್ ಫಿಟ್ನೆಸ್. ಶರೀರಕ್ಕೆ ಸ್ವಸ್ಥವಾಗಿ ಇರಬೇಕಾದ್ರೆ ಶರೀರಕ್ಕೆ ಊಟ ಹಾಕ್ತೀವಿ, ವಿ ಟೇಕ್ ಕೇರ್ ಆಫ್ ದಿಸ್ ಬಾಡಿ. ಆತ್ಮಕ್ಕೆ ಶಕ್ತಿ ಬೇಕು, ಮನಸ್ಸಿಗೆ ಶಕ್ತಿ ಬೇಕು. ಊಟ ಮಾಡಿದರೆ ಸಿಗ್ತದೆ? ಮೆಡಿಟೇಷನ್ ಯಾರಿಗೆ? ಆತ್ಮಕ್ಕೆ, ಶರೀರಕ್ಕಲ್ಲ. ಅದಕ್ಕೆ ನಾವು ಎಕ್ಸರ್ಸೈಸ್ ಹೇಳ್ತೀವಿ. ಫಿಸಿಕಲ್ ಎಕ್ಸರ್ಸೈಸ್ ವಿಲ್ ಗಿವ್ ಫಿಸಿಕಲ್ ಫಿಟ್ನೆಸ್. ಮೆಂಟಲ್ ಎಕ್ಸರ್ಸೈಸ್ಗೆ ಮೆಡಿಟೇಷನ್ ಹೇಳ್ತೀವಿ. ಫಿಸಿಕಲ್ ಡಿಸೀಸ್ಗೆ ಡಾಕ್ಟರು ಔಷಧಿ ಕೊಡ್ತಾರೆ, ಮೆಡಿಸಿನ್. ಮೆಂಟಲ್ ಸೈಕೋಸೊಮೆಟಿಕ್ ಡಿಸೀಸ್ ಅಂತ ಹೇಳ್ತೀವಿ. ಮೆಂಟಲ್ ಡಿಸೀಸ್ಗೆ ಏನ್ ಬೇಕು? ಮೆಡಿಟೇಷನ್ ಬೇಕು. ಆ ಮೆಡಿಟೇಷನ್ ಏನು? ಈಗ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ ಮೆಡಿಟೇಷನ್ ಎಂದು ಹೇಳು, ಧ್ಯಾನ ಎಂದರೆ ಏನು. ಪತಂಜಲಿ ಹೇಳಿದ್ದಾರೆ ಮೆಡಿಟೇಷನ್. ಪತಂಜಲಿಯಲ್ಲಿ ರಾಜಯೋಗ ಇದೆ. ಸ್ವಾಮಿ ವಿವೇಕಾನಂದವರು ರಾಜಯೋಗವನ್ನು ಕಲಿಸ್ತಿದ್ದಾರೆ. ಈಗ ಬ್ರಹ್ಮಕುಮಾರಿಯಲ್ಲಿ, ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗ ಏನು? ಏನು ಸ್ವಾಮಿ ವಿವೇಕಾನಂದರು ಏನು ಕಲಿಸಿದ್ದಾರೆ ಅದೇ. ಪತಂಜಲಿಯಲ್ಲಿ ಏನು ರಾಜಯೋಗ ಇದೆ ಅದೇ, ಅಥವಾ ಬೇರೆ ಇದೆ? ಅದು ಎಲ್ಲರಿಗೆ ತಿಳಿಸ್ಲಿಕ್ಕೆ ಅಕ್ಕವರು ಎಲ್ಲರಿಗೆ ಇಲ್ಲಿ ಕರೆದಿದ್ದಾರೆ. ಅದು ಬ್ರಹ್ಮಕುಮಾರಿ ರಾಜಯೋಗ ಎಂದರೆ ಏನು ಅದು ಗೊತ್ತಾಗಬೇಕು. ಇಲ್ಲಿ ರಾಜಯೋಗದಲ್ಲಿ ನೋಡಿ, ಭಾರತದಲ್ಲಿ ಒಂದು ಕೈಯಿಂದ ನಮಸ್ತೆ ಮಾಡುವುದಿಲ್ಲ, ಎರಡು ಕೈ. ಯಾರಿಗೂ ನಮಸ್ಕಾರ ಮಾಡಬೇಕು, ಸನ್ಮಾನ ಮಾಡಬೇಕಾದ್ರೆ ಎರಡು ಕೈ ಮುಚ್ಚಬೇಕು, ಒಂದು ಕೈಯಿಂದಿಲ್ಲ. ಇಡೀ ವಿಶ್ವ ಒಂದು ಕೈಯಿಂದ ಮಾಡ್ತದೆ ನಮಸ್ತೆ. ಹಾಗೆ ಸನಾತನ ಸಂಸ್ಕೃತಿಯಲ್ಲಿ ಆತ್ಮಕ್ಕೂ ಎರಡು ಶಕ್ತಿ ಇದೆ. ಯಾರಿಗಾದ್ರೂ ಗೊತ್ತಿದೆ? ಶರೀರಕ್ಕೆ ಎರಡು ಕೈ ಇದೆ, ಆತ್ಮಕ್ಕೂ ಎರಡು ಶಕ್ತಿ ಇದೆ. ಮನಸ್ಸು ಒಂದು ಕೈ ಆಯ್ತು. ವಿವೇಕ, ಬುದ್ಧಿ. ಮನಸ್ಸು ಮತ್ತು ಬುದ್ಧಿ ನಾವು ಕೇಳ್ತೀವಿ, ಆದರೂ ಹೇಳ್ತೀವಿ ಪ್ಲೀಸ್ ಗಿವ್ ಅಟೆನ್ಷನ್, ಗಮನ ಕೊಡಿರಿ. ಏನ್ ಕೊಡಬೇಕು? ವಾಟ್ ಈಸ್ ಅಟೆನ್ಷನ್? ನೀವು ಕೇಳ್ತೀರಿ, ನೋಡ್ತೀರಿ. ಇಲ್ಲಿ ಅಟೆನ್ಷನ್ ಏನು? ಓದುವುದು ಕೇಳೋದು ಅಲ್ಲ. ಓದಿದ ನಂತರ, ಕೇಳಿದ ನಂತರ ತಿಳುವಳಿಕೆ ಹಾಕಬೇಕು. ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್ ವಿಲ್ ಕಮ್ ಇನ್ ಆಕ್ಷನ್. ರೀಡಿಂಗ್, ಲಿಸ್ನಿಂಗ್ ಇಸ್ ನಾಟ್ ಎವ್ರಿಥಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಎವ್ರಿಥಿಂಗ್. ಅನ್ಫಾರ್ಚುನೇಟ್ಲಿ ಈಗಲೂ ಇಡೀ ವಿಶ್ವದಲ್ಲಿ ಎಷ್ಟೋ ವಿಶ್ವವಿದ್ಯಾಲಯ ಇದ್ದೇವೆ, ಎಷ್ಟೋ ನಮ್ಮ ಭಾರತದಲ್ಲಿ ಶಾಸ್ತ್ರ ಇದೆ. ಯಾವುದೇ ಶಾಸ್ತ್ರದಲ್ಲಿ ಬುದ್ಧಿಯ ಜ್ಞಾನ ಕೊಡಲಿಲ್ಲ. ಎಲ್ಲಿಯಾದರೂ ಇದೆ? ಮನಸ್ಸು, ಫೋಕಸ್ ಆಫ್ ಮೈಂಡ್ ಈಸ್ ಕಾನ್ಸಂಟ್ರೇಷನ್. ಇಡೀ ವಿಶ್ವದಲ್ಲಿ ಈಗಲೂ ಎಜುಕೇಶನ್ದಲ್ಲಿ ಏಕಾಗ್ರತೆ ಅಂದ್ರೆ ಏನು? ಫೋಕಸ್ ಆಫ್ ಮೈಂಡ್. ಮನಸ್ಸು, ಬುದ್ಧಿಯ ಜ್ಞಾನ ಇದೆ. ಅಮ್ಮವರು ಟೆಂಪಲ್ದಲ್ಲಿ ಹೋಗ್ತೀರಿ, ದೇವರೇ ಈ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಿರಿ. ನಮ್ಮ ಹತ್ರ ಇಲ್ಲ, ದೇವರು ಕೊಡ್ತಾರೆ. ಈ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಿರಿ. ಬುದ್ಧಿಯ ಜ್ಞಾನ ಇಲ್ಲ. ಅದಕ್ಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆತ್ಮ, ಸ್ಪಿರಿಚುವಲ್ ನಾಲೆಜ್ ಅನ್ನು ಕೊಟ್ಟಿದ್ದಾರೆ. ಸ್ಪಿರಿಚುವಲ್ ನಾಲೆಜ್, ಸ್ಪಿರಿಟ್ ಅಂದರೆ ಆತ್ಮ. ಆತ್ಮದಲ್ಲಿ ಅಟಮ್, ಫಿಸಿಕಲ್ ಎನರ್ಜಿ, ಫಿಸಿಕಲ್ ಅಂಡ್ ಮೆಟಾಫಿಸಿಕಲ್. ಫಿಸಿಕಲ್ ಎನರ್ಜಿ ಸರ್ವತ್ರ ಇದೆ. ಅದರ ಅಣುದಲ್ಲಿ 3 ಶಕ್ತಿ ಇದೆ: ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಆತ್ಮದಲ್ಲಿಯೂ ಸ್ಪಿರಿಚುವಲ್ ಎನರ್ಜಿಯಲ್ಲಿಯೂ 3 ಶಕ್ತಿ ಇದೆ. ಇಲ್ಲಿ ಬಂದ ನಂತರ ವಿಚಾರ ಬರ್ತದೆ. ಎಲ್ಲಿ ಬಂತದು? ಮನಸ್ಸಿನಲ್ಲಿ. ಅದಕ್ಕೆ ಮನಸ್ಸು ಏನು? ಮೈಂಡ್ ಇಸ್ ಎ ಮಷಿನ್ ವಿಚ್ ಕ್ರಿಯೇಟ್ಸ್ ಥಾಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಗುಡ್ ಅಂಡ್ ಬ್ಯಾಡ್, ಡೇ ಅಂಡ್ ನೈಟ್. ಮನಸ್ಸು ಒಂದು ಮಷಿನ್ ಇದೆ.
ಅದರಲ್ಲಿ ವಿಚಾರ ಬರ್ತದೆ, ಒಳ್ಳೆಯದು ಕೆಟ್ಟದ್ದು ವಿಚಾರ ಬರ್ತಾ ಇರ್ತದೆ. ಅದು ಶಾಂತವಾಗುವುದು, ನಿಲ್ಲಾಗುವುದಿಲ್ಲ, ಕಾನ್ಸ್ಟಂಟ್ಲಿ ವಿಚಾರ ಬರ್ತದೆ. ಅದರ ನಂತರ ಮತ್ತೊಂದು ಶಕ್ತಿ ಇದೆ, ಬುದ್ಧಿ ಸಾರ್ಟ್ ಔಟ್ ಮಾಡ್ತದೆ. ಈ ವಿಚಾರ ಒಳ್ಳೆಯದಲ್ಲ, ಈ ವಿಚಾರ ಮಾಡಬಾರದು, ಈ ವಿಚಾರ ಒಳ್ಳೆಯದು. ಬುದ್ಧಿ ನಿರ್ಣಯ ಕೊಡ್ತದೆ ವಿಚಾರದ ಮೇಲೆ. ನಿರ್ಣಯ ಶಕ್ತಿ, ತಿಳುವಳಿಕೆ ಶಕ್ತಿ ಬುದ್ಧಿಲಿದೆ. ಅಂಡರ್ಸ್ಟ್ಯಾಂಡಿಂಗ್ ಪವರ್ ಇಸ್ ಇನ್ ಇಂಟೆಲೆಕ್ಟ್. ನಾವು ನಿರ್ಣಯ ಕೊಟ್ಟ ನಂತರ ಏನು ಮಾಡ್ತೀವಿ, ಶರೀರದಿಂದ ಏನು ಕರ್ಮ, ಆ ಸಂಸ್ಕಾರ ಆಗ್ತದೆ, ರೆಕಾರ್ಡಿಂಗ್ ಆಗ್ತದೆ. ಅದಕ್ಕಾಗಿ ಸೈನ್ಸ್ ಅಲ್ಲಿ ಕಾನ್ಸಿಯಸ್ ಮನಸ್ಸು, ಸಬ್ ಕಾನ್ಸಿಯಸ್ ಎರಡು ಶಬ್ದ ಇದೆ. ಇಲ್ಲಿ ಬುದ್ಧಿಗಾಣಿಲ್ಲ ಅಲ್ಲಿ. ಇಲ್ಲಿ ಬುದ್ಧಿ ಯೋಗ, ತಿಳುವಳಿಕೆ ಬೇಕು, ಬುದ್ಧಿ ಎಚ್ಚರವಾಗಬೇಕು. ಮನಸ್ಸಿನಲ್ಲಿ ವಿಚಾರ ಬರ್ತದೆ. ಅಣ್ಣವ್ರಿಗೆ ನೋಡ್ಕೊಳ್ಳಿ ವಿಚಾರ ಬಂತು, ಹೋದ ವರ್ಷ ಬಹಳಷ್ಟು ಸಿಟ್ಟು ಮಾಡಿದ್ರು. ಮಾಡಿದ್ರು, ನಾನೇನು ಮಾಡಬೇಕು? ಅವರ ಕರ್ಮ ಅವರು ಮಾಡಿದ್ರು. ನನಗೆ ಕಲಿಸಿದ್ದಾರೆ, ನೀವು ಸಿಟ್ಟು ಮಾಡಬಾರದು. ಭಗವಂತರೇ ಇವರಿಗೆ ಒಳ್ಳೆ ಬುದ್ಧಿ ಕೊಡಿರಿ, ಇವರಿಗೆ ಶಕ್ತಿ ಕೊಡಿರಿ, ಹೀಗೆ ಮಾಡಬಾರದು. ನಾನು ಅವರ ಬಗ್ಗೆ ಒಳ್ಳೆ ವಿಚಾರ ಮಾಡ್ತೇನೆ. ಯಾರು ಮಾಡ್ತಾ ಇದ್ದು? ಅದಕ್ಕೆ ತಿಳುವಳಿಕೆ ಬೇಕು. ಬುದ್ಧಿಯಲ್ಲಿ ಈ ಆಧ್ಯಾತ್ಮಿಕ ಜ್ಞಾನ ಬೇಕು. ಅದಕ್ಕಾಗಿ ಹೇಳ್ತೀವಿ, ಸತ್ಸಂಗದಿಂದ ಸದ್ಗತಿ. ಸತ್ಸಂಗ ಇಲ್ಲ, ಜ್ಞಾನ ಇಲ್ಲ, ಕೇಳ್ತೀವಿ ಆದರೂ ಬುದ್ಧಿಗೆ ನೆನಪಿಲ್ಲ. ಅದಕ್ಕೆ ಡಿವೈನ್ ಇಂಟೆಲೆಕ್ಟ್, ದಿವ್ಯ ಬುದ್ಧಿ ಎಂದು ಹೇಳ್ತೀವಿ. ಯಾವ ಬುದ್ಧಿಯಲ್ಲಿ ನೀವು ಕೇಳ್ತೀರಿ, ಈಗ ಸಿಟ್ಟು ಮಾಡಬಾರದು, ಯಾರು ಗೊತ್ತಿಲ್ಲ ಸಿಟ್ಟು ಮಾಡಬಾರದು? ಎಲ್ಲರಿಗೂ ಗೊತ್ತಿದೆ. ಒಬ್ಬರು ಆದರೆ ಇದ್ದೀರಾ, ಒಂದು ದಿವಸ ಸಿಟ್ಟು ಮಾಡಲಿಲ್ಲ ಇದ್ದಾರೆ, ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸಿಟ್ಟು ಮಾಡಿದರೆ ಏನೇನು ಆಗ್ತದೆ, ಎಲ್ಲ ಕಾಯಿಲೆಗೆ ಕಾರಣ ವಿಚಾರ, ಸಿಟ್ಟು ಗೊತ್ತಿದೆ. ಆದ್ರೆ ಏನು ಮಾಡಬೇಕು? ವಿಧಿ. ಅದಕ್ಕಾಗಿ ಕಂಟ್ರೋಲ್ ಮಾಡೋರು ಯಾರು? ಈಗ ನಾವು ಕೇಳಿದೆ ಸಿಟ್ಟು ಮಾಡಬಾರದು, ಏನು ಮಾಡಬೇಕು? ಇವರು ದುಃಖ ಕೊಡ್ತಾರೆ, ಸಿಟ್ಟು ಮಾಡ್ತಾರೆ, ಮೋಸ ಮಾಡ್ತಾರೆ, ಬಹಳಷ್ಟು ಮಾಡ್ತಾರೆ. ಪ್ರತಿಯವರಿಗೆ ಅವರವರ ಕರ್ಮ ಇದೆ. ಈಚ್ ಆರ್ ಹ್ಯಾವಿಂಗ್ ದೇರ್ ಓನ್ ರೋಲ್, ದೇ ಹ್ಯಾವ್ ಟು ಪ್ಲೇ. ಅವರು ಮಾಡ್ತಾರೆ. ನಾನು ಏನು ಮಾಡಬೇಕು? ನನ್ನ ಧರ್ಮ, ನನ್ನ ಕರ್ಮ ಏನು ಹೇಳ್ತದೆ? ನೀವು ಮಾಡಬಾರದು. ನೀವು ಅವರಿಗೆ ಬಗ್ಗೆ ಒಳ್ಳೆ ವಿಚಾರ ಮಾಡಿದ್ರಿ, ಗುಡ್ ವಿಶಸ್, ಶುಭ ಭಾವನೆ. ಹೇಗೆ ಶುಭ ಭಾವನೆ? ಅದು ಈ ಬ್ರಹ್ಮಕುಮಾರಿಸಲ್ಲಿ ಪ್ರತಿ ದಿವಸ ಪಾಠ, ಮುರಳಿ ಎಂದು ಹೇಳ್ತೀವಿ ನೋಡಿ. ಕೃಷ್ಣನ ಕೈಯಲ್ಲಿ ಏನಿದೆ? ಬಂದೂಕಿದೆ, ತಲ್ವಾರಿದೆ, ಏನಿದೆ? ಮುರಳಿ ಅಂದ್ರೆ ಜ್ಞಾನ. ಈ ಜ್ಞಾನ ಕೇಳ್ತೀವಿ, ಕೇಳಿದ್ರೆ ಏನು ಪರಿವರ್ತನೆ ಆಗುದಿಲ್ಲ. ಕೇಳಿದ ನಂತರ ಬುದ್ಧಿಯಲ್ಲಿ ನೆನಪಿದೆ. ಬೆಳಿಗ್ಗೆ ಕೇಳಿದ್ರಿ, ಸಂಜೆ ತನಕ ನೆನಪಿದೆ, ಸಿಟ್ಟು ಮಾಡಬಾರದು. ಇದರಿಂದ ಎಲ್ಲಾ ಕಾಯಿಲೆ, ಎಲ್ಲಾ ಪ್ರಭ ಕಾಯಿಲೆ ಬರ್ತದೆ. ತಿಳುವಳಿಕೆ ಬಂತು, ಸಿಟ್ಟು ಮಾಡ್ತಾರೆ ಇವರು. ನಾನು ಮಾಡಬಾರ್ದು. ಕಂಟ್ರೋಲಿಂಗ್ ಪವರ್ ಎಲ್ಲಿದೆ? ಮನಸ್ಸು ಚಂಚಲ, ಇವ್ರಿಗೆ ನೋಡ್ಕೊಂಡ ವಿಚಾರ ಬರ್ತದೆ, ಬರಬಾರ್ದಲ್ಲ. ಮೈಂಡ್ ಇಸ್ ನಾಟಿ, ಬರ್ತದೆ ವಿಚಾರ. ಬುದ್ಧಿ ಹೇಳ್ತೀವಿ ಇದು ಮಾಡಬಾರದು. ತಾಯಿ ಮಕ್ಕಳಿಗೆ ಕಲಿಸ್ತಾರೆ, ಮಕ್ಕಳಿಗೆ ಇದು ಮಾಡಬಾರದು, ಇದು ತಿನ್ನಬಾರದು. ನಮ್ಗೆ ಯಾರು ತಿಳಿಸ್ತಾರೆ? ಯಾರು ಕಲಿಸ್ತಾರೆ? ಈ ಸತ್ಸಂಗದಿಂದಲೇ ಬಂದ ನಂತರ ಬೆಳಿಗ್ಗೆ 5 ನಿಮಿಷ ಒನ್ ಡ್ರಾಪ್ ಆಫ್ ಪಾಸಿಟಿವ್ ಥಾಟ್, ಒಂದೇ ಶಬ್ದ. ಇವತ್ತು ಸಿಟ್ಟು ಮಾಡಬಾರದು, ನಾಳೆಗೆ ಯಾರಿಗೂ ಮೋಸ ಮಾಡಬಾರದು, ನಾಡ್ದು ಯಾರಿಗೂ ದುಃಖ ಕೊಡಬಾರದು. ಕೇಳಿದ್ರೆ ಏನಾಗುವುದಿಲ್ಲ. ಕೇಳಿದ ನಂತರ ಏನು ಮಾಡಬೇಕು? ಬರೆಯಬೇಕು. ಬರೆದು ನಮ್ಮನ್ನು ನಾನು, ಯಾಕೆ ಹೇಳ್ತಾರೆ ಇಟ್ ಇಸ್ ವೆರಿ ಈಸಿ ಟು ಟೀಚ್ ಅದರ್ಸ್. ಬೇರೆಯವರಿಗೆ ಕಲಿಸುವುದು ಬಹಳ ಸಹಜ, ನಮ್ಮನ್ನು ನಾವು ಕಲಿಸುವುದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೀಚ್ ದ ಸೆಲ್ಫ್. ಬಳಿಕೆ ನಾನು ಏನು ಒಂದು ಶಬ್ದ ಕೇಳಿದೆ, ರಾತ್ರಿ ತನಕ ಪುನಃ ನನ್ನನ್ನು ನಾನು ಕಲಿಸ್ಬೇಕು. ಏನು ಮಾಡಬೇಕು? ಸಿಟ್ಟು ಮಾಡಬಾರದು. ಏನು ಮಾಡಬೇಕು? ಇವರು ಹೀಗೆ ಮಾಡ್ತಾರೆ, ಅವರು ಹೀಗೆ ಮಾಡ್ತಾರೆ, ಅವರು ಹೀಗೆ, ಎಲ್ಲರೂ ಮಾಡ್ತಾರೆ. ನಾನು ಯಾರು ಮಾಡಬೇಕು? ಏನು ಮಾಡಬೇಕು? ನಮ್ಮನ್ನು ನಾನು ಕಲಿಸ್ತೇನೆ. ತಿಳುವಳಿಕೆ ಬಂತು, ಆವಾಗ ಬ್ರೇಕ್. ಇವರು ನೋಡ್ಕೊಂಡು ಬರ್ತದೆ ವಿಚಾರ, ನಾನು ಇದು ಮಾಡಬಾರದು. ಕಂಟ್ರೋಲಿಂಗ್ ಪವರ್. ಒನ್ ಹೂ ರೂಲ್ ಆನ್ ಸೆಲ್ಫ್, ಹಿ ಕ್ಯಾನ್ ರೂಲ್ ಆನ್ ಅದರ್ಸ್. ರಾಜರು ಯಾರಾಗ್ತಾರೆ?
ಒನ್ ಹೂ ರೂಲ್ ಆನ್ ಸೆಲ್ಫ್. ಅದಕ್ಕೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಮ್ಯಾನೇಜ್ ಯುವರ್ ಥಾಟ್. ಮನಸ್ಸು ಚಂಚಲ, ಬರ್ತದೆ ವಿಚಾರ, ನೋಡಿದ ಕೂಡಲೇ ಬರ್ತದೆ, ಬರ್ದಿಲ್ಲಲ್ಲ. ಆದರೆ ಬುದ್ಧಿಯಲ್ಲಿ ಜ್ಞಾನ ಇದೆ, ಬ್ರೇಕ್ ಇದೆ, ಕಂಟ್ರೋಲ್ ಮಾಡ್ತದೆ, ಕನ್ವಿನ್ಸ್ ಮಾಡ್ತದೆ. ಅದಕ್ಕೆ ಹೇಳ್ತೀವಿ ಬೇರೆಯವ್ರನ್ನ ನಾವು ಕನ್ವಿನ್ಸ್ ಮಾಡಬಹುದು, ನಮ್ಮನ್ನು ನಾವು ಕನ್ವಿನ್ಸ್ ಮಾಡಬೇಕು. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ದ ಸೆಲ್ಫ್. ಅದಕ್ಕಾಗಿ ಬ್ರಹ್ಮಕುಮಾರಿಸಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಪರಿವರ್ತನೆ, ವಿಶ್ವ ಪರಿವರ್ತನೆ ಅಲ್ಲ, ಬೇರೆಯವರು ನಾವು ಪರಿವರ್ತನೆ ಮಾಡಲಿಕ್ಕೆ ಆಗುದಿಲ್ಲ. ನಾನು ಪರಿವರ್ತನೆ ಮಾಡಬಹುದು. ನನ್ನನ್ನು ನಾನು ಕಲಿಸು. ನನ್ನ ಅಧಿಕಾರ ನನ್ನ ಮೇಲೆ, ನನ್ನ ಅಧಿಕಾರ ನಿಮ್ಮ ಮೇಲಿಲ್ಲ. ಅದಕ್ಕಾಗಿ ನನ್ನನ್ನು ನಾನು ಕಲಿಸಬೇಕು, ಸ್ವಪರಿವರ್ತನೆ. ಅದಕ್ಕಾಗಿ ಪ್ರತಿ ದಿವಸ ಒನ್ ಡ್ರಾಪ್ ಆಫ್ ಪಾಸಿಟಿವ್ ಥಾಟ್ ಸಾಕು. ಒಂದೇ ಶಬ್ದ ಬರೆದ್ರಿ, ನಮ್ಮನ್ನು ನಾನು ಕಲಿಸಬೇಕು. ಹೀಗೆ ನಾನು ಜ್ಞಾನವನ್ನು ತುಂಬುತ್ತೇನೆ, ನಾಲೆಜ್ ಫುಲ್ ಎಂದು ಹೇಳ್ತೀವಿ. ಕಡೆಗೆ ಮೆಡಿಟೇಷನ್ ಬೇಕು. ಬ್ರಹ್ಮಕುಮಾರಿಸ್ ಮೆಡಿಟೇಷನ್ ಅಂದ್ರೆ ಸೈನ್ಸ್ದವರು ನಮಗೆ ಕಲಿಸಿದ್ದಾರೆ. ಒಂದು ಸಣ್ಣ ಮೊಬೈಲ್ ಕೊಟ್ಟಿದ್ದಾರೆ, ಮಷಿನ್. ಅದರಲ್ಲಿ ನಾವು 10 ನಂಬರ್ ಹಾಕ್ತೀವಿ. ಒಂದೇ ನಿಮಿಷದಲ್ಲಿ ಇಲ್ಲಿಂದ ಅಮೆರಿಕ ಹೋಗ್ತದೆ. ಹೇಗೋಯ್ತು? ಏನಾಯ್ತು? ಇಲ್ಲಿ ನಾನು ನಂಬರ್ ಹಾಕಿದ್ದೇನೆ, 9 ನಂಬರ್ ಹಾಕಿರಿ, 11 ಹಾಕಿರಿ, ನಿಮ್ಮ ಇಚ್ಛೆ ಅನುಸಾರ ನಂಬರ್ ಹಾಕಿರಿ, ಹೋಗ್ತದೆ? ಇಲ್ಲ, ಅವರು ನಂಬರ್ ಕೊಡಬೇಕು. ಅಮೆರಿಕಾದಲ್ಲಿ ಯಾರು ಇದ್ದಾರೆ ನಿಮಗೆ, ಅವರು ನಂಬರ್ ಕೊಟ್ಟರೆ ಮಾತ್ರ, ಆ ನಂಬರ್ ನಿಮ್ಮ ಮೊಬೈಲ್ದಲ್ಲಿ ಹಾಕಿದರೆ ಮಾತ್ರ ನಿಮ್ಮ ವೈಬ್ರೇಷನ್ ಹೋಗ್ತದೆ. ಇಲ್ಲದೆ ನೀವು ನಿಮ್ಮ ಇಚ್ಛೆಯಿಂದ ನಮ್ಮ ನಂಬರ್ ಹಾಕಿ ಹೋಗ್ತದೆ? ನಾವು ಭಗವಂತನಿಗೆ ಹೇಗೆ ಬೇಕಾದ್ರೂ ನೆನಪು ಮಾಡ್ತೀವಿ, ಹೋಗುವುದಿಲ್ಲ. ವಿಧಿ ಬೇಕು, ವಿಧಿಯಿಂದ ಸಿದ್ಧಿ ಇದೆ. ಮೊಬೈಲ್ ಆತ್ಮ ಎಲ್ಲಿ ಕಡೆಗೆ ಮೊಬೈಲ್ ಹೋಗ್ತದೆ. ಅದಕ್ಕಾಗಿ ಬ್ರಹ್ಮಕುಮಾರಿಸಲ್ಲಿ ರಾಜಯೋಗ ಅಂದರೆ ಏನಿಲ್ಲ, ಒಂದೇ, ನಿಮ್ಮನ್ನು ನೀವು ಆತ್ಮ ತಿಳ್ಕೊಂಡು ಪರಂಪಿತ ಶಿವ ಪರಮಾತ್ಮನಿಗೆ ನೆನಪು ಮಾಡಿದರೆ ನಾವು ನಮ್ಮ ಪಾಪವನ್ನು ಅಳಿಸಬಹುದು. ಇಲ್ಲದ್ರೆ ಇಡೀ ಶಾಸ್ತ್ರದಲ್ಲಿ ಅದೇ ಒಂದೇ ಹೇಳಿದ್ದಾರೆ, ಚಾಹೆ ಲಾಖ್ ಕರೋ ಚತುರಾಯಿ ಏ ಲೇಪ್ ಮಿಟೇನಾರೆ ಭಾಯಿ. ಎಷ್ಟೋ ಕಷ್ಟ ಮಾಡಿ, ಎಷ್ಟೋ ಕಷ್ಟಪಡ್ರಿ, ಪಾಪವನ್ನು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಗೀತೆಯಲ್ಲಿ ಹೇಳಿದ್ದಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಧರ್ಮದ ಗ್ಲಾನಿ ಆಗ್ತದೆ. ಇಲ್ಲಿ ಏನೇನೋ ಧರ್ಮ, ಏನೇನೋ ಶಾಸ್ತ್ರದ, ಅದರಿಂದ ಏನು ಆಗುದಿಲ್ಲ. ಆವಾಗ ನಾನು ಸ್ವತಃ ಬರ್ತೇನೆ. ಯಾರು ಬರ್ತಾರೆ? ಹೇಗೆ ಬರ್ತಾರೆ? ನಾವು ಶಿವ ಜಯಂತಿ, ಶಿವರಾತ್ರಿ ಮಾಡ್ತೀವಿ. ಶಿವ ಸತ್ಯಂ ರಾಮಂ ಸುಂದರಂ ಹೇಳಿಲ್ಲ, ಸತ್ಯಂ ಕೃಷ್ಣಂ ಹೇಳಿಲ್ಲ. ಯಾರು? ಸತ್ಯಂ ಶಿವ, ನಿರಾಕಾರ. ಸತ್ಯಂ ಶಂಕರ ಅಂತ ಹೇಳಿಲ್ಲ, ಸತ್ಯಂ ಶಿವ ಪರಮಾತ್ಮ. ಪರಮಾತ್ಮ ಒಬ್ಬರೇ, ದೇವತೆಗಳು ಬೇರಿದ್ದಾರೆ, ಅವರು ನಿರಾಕಾರ. ಅವರು ಬಂದು ಈ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯ, ಈಶ್ವರ ಬಂದು ಪರಮಾತ್ಮ ಬಂದು ಸ್ಥಾಪನೆ ಮಾಡಿದ. ಸೇವೆ ಮಾಡುವವರು ಕಡಿಮೆ ಅಂದರೆ 50,000 ಅಕ್ಕವರು, ಅಮ್ಮವರು, ಅಣ್ಣವರಿದ್ದಾರೆ. ಈ ಪರಮಾತ್ಮ ಬಂದು ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಸೇವೆ ಮಾಡುವವರು ಬ್ರಹ್ಮಕುಮಾರ್, ಬ್ರಹ್ಮಕುಮಾರೀಸ್ ಸೇವೆ ಮಾಡುವರು. ಸ್ಥಾಪನೆ ಯಾರು ಮಾಡಿದ್ದಾರೆ? ಯೂನಿವರ್ಸಿಟಿ, ಈಶ್ವರೀಯ ವಿಶ್ವವಿದ್ಯಾಲಯ. ಅದಕ್ಕಾಗಿ ನೋಡಿ, ಮುಸ್ಲಿಂ ಧರ್ಮಕ್ಕೆ ಧರ್ಮಗುರು ಇದೆ, ಬುದ್ಧ ಧರ್ಮಕ್ಕೆ ಧರ್ಮಗುರು ಇದೆ, ಹಿಂದೂ ಧರ್ಮದ ಧರ್ಮಗುರು ಯಾರು? ಯಾರು ಸ್ಥಾಪನೆ ಮಾಡಿದ್ದಾರೆ? ಇದೆ. ಅದಕ್ಕಾಗಿ ನಾವು ಹೇಳ್ತೀವಿ ಸನಾತನ. ಸನಾತನ ಅಂದರೆ ಯಾವಾಗಲೂ ಅಳಿಸುವುದಿಲ್ಲ, ಏನ್ಷಿಯಂಟ್. ಸನಾತನ ಧರ್ಮ, ಸನಾತನ ಧರ್ಮ ಸ್ಥಾಪನೆ ಮಾಡಿದ್ದು ಸ್ವಯಂ ನಿರಾಕಾರ ಪರಮಾತ್ಮ, ಸತ್ಯಂ ಶಿವಂ ಸುಂದರ. ಅವರು ಬಂದು ಈ ಆಧ್ಯಾತ್ಮಿಕ ಜ್ಞಾನವನ್ನು ಕಲಿಸ್ತಾರೆ. ಅದಕ್ಕೆ ಇದು ಸನಾತನ ಧರ್ಮ. ಅದ್ರ ಗುರು ನಿರಾಕಾರ ಪರಮಾತ್ಮ, ಸತ್ಯಂ ಶಿವಂ ಸುಂದರ. ಅವರು ಬಂದು ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಗುಪ್ತ ಗೊತ್ತಾಗುವುದಿಲ್ಲ, ಯಾರಿಗೂ ಹೇಳಿಲ್ಲ. ಅದಕ್ಕಾಗಿ ಅಕ್ಕವರು ನಮ್ಮವೆಲ್ಲರಿಗೆ ಕರೆದಿದ್ದಾರೆ. ಈ ಸ್ಥಾಪನೆ ಯಾರು ಮಾಡ್ತಾರೆ? ಮೆಡಿಟೇಷನ್ ಏನು? ಅವರು ಬಂದು ರಾಜಯೋಗವನ್ನು ಕಲಿಸ್ತಾರೆ. ಏನಿಲ್ಲ, ಬೆಳಿಗ್ಗೆ 5 ನಿಮಿಷ, ನಮ್ಗೆ ಗೊತ್ತಿದೆ, 5 ನಿಮಿಷ ಸೂರ್ಯ ನಮಸ್ಕಾರ ಮಾಡಿರಿ. 1 ತಿಂಗಳ ನಂತರ ನೋಡಿ, ಶರೀರದಲ್ಲಿ ಫಿಸಿಕಲ್ ಸ್ಟ್ರೆಂಗ್ತ್,
ಮೆಂಟಲ್ ಸ್ಟ್ರೆಂತ್ ಬೇಕು. ಏನ್ ಮಾಡಬೇಕು? 5 ನಿಮಿಷ, 10 ನಿಮಿಷ ಬೇಕಾಗಿಲ್ಲ. ಬೆಳಿಗ್ಗೆ ನಿಮ್ಮನ್ನು ನೀವು ಮಾತಾಡಿ, ಕಡೆಗೆ ಪರಮಾತ್ಮ ಹತ್ರ ಮಾತಾಡಿ. ಹೇಗೆ ಮಾತಾಡೋದು? ವಿಧಿ ಬೇಕು. ಹೇಗೆ ನಂಬರ್ ಹಾಕ್ಬೇಕು? ನಮ್ಮ ಇಚ್ಛೆಂದರಲ್ಲ ಅಲ್ಲ, ಅವರು ಬಂದು ಕೊಡ್ತಾರೆ ನಂಬರ್. ನಿಮ್ಮ ನೀವು ಆತ್ಮ ತಿಳ್ಕೊಳ್ಳಿ. ಅಣ್ಣವರಿಗೆ ನೋಡಿದ್ ಗೊತ್ತಿದೆ, ಅಣ್ಣವರು ಅಕ್ಕವರನ್ನು ಹೇಳಿಲ್ಲ ನಾನು. ಹಾ ಅಣ್ಣವರೇ, ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಿ? ಏನ್ ಮಾಡ್ತೀರಿ? ಹಾ, ಈ ಅಣ್ಣವರು ಯಾರು ಗೊತ್ತಾಯ್ತು, ಹೌದಲ್ಲ? ಹಾಗೆ ನನ್ನನ್ನು ನಾನು ತಿಳ್ಕೊಳ್ಬೇಕು. ನನ್ನನ್ನು ನಾನು ತಿಳ್ಕೊಂಡು ಪರಮಾತ್ಮನಿಗೆ ನೆನಪು ಮಾಡಬೇಕು. ಹೇಗೆ ತಿಳಿಯೋದು? ನನ್ನನ್ನು ನಾನು ಕೇಳ್ತೇನೆ, ನಾನು ಯಾರು? ಯಾರಿಗೆ ಕೇಳಿದಿರಿ? ಯಾರಿಗೆ? ಇಬ್ಬರು ಬೇಕು. ನಾನು ಅಣ್ಣವರಿಗೆ ಕೇಳಿದ್ದೇನೆ, ನಾನು ಬೇರೆ ಅವರು ಬೇರೆ. ನಾವು ಯಾರಿಗೆ ಕೇಳ್ತೀವಿ? ಪರಮಾತ್ಮರಿಗೆ ನೈ ಕೇಳ್ತೀನಿ. ನಾನು ಯಾರು? ಯಾರಿಗೆ ಕೇಳಿದಿರಿ? ಉತ್ತರ ಕೊಟ್ಟಿದ್ದೆ ನಾನು ಮೊದಲು. ಎರಡು ಆತ್ಮ ಬೇಕು. ಹಾಗಾದ್ರೆ ಈ ಶರೀರದಲ್ಲಿ 2 ಆತ್ಮ ಇದೆ, ಒಂದೇ. ಯಾರಿಗೆ ಕೇಳ್ತಾರೆ? ನಾನು ಅಣ್ಣವ್ರಿಗೆ ಕೇಳಿದೆ, ಅಣ್ಣವರೇ ನಿಮ್ಮ ಹೆಸರೇನು? ನೀವು ಹೇಳ್ತೀರಿ. ನೀವು ನಿಮ್ ಯಾರಿಗೆ ಕೇಳ್ತೀರಿ? ಹಾ, ನಮ್ಮ ಕಡೆಗೆ 2 ಶಕ್ತಿ ಇದೆ. ಮನಸ್ಸು, ಬುದ್ಧಿಗೆ ನೆನಪಿದೆ. ಎಲ್ಲ ಜ್ಞಾನ ಬುದ್ಧಿಯಲ್ಲಿ ಬಹಳ ಬುದ್ಧಿವಂತರು, ವೆರಿ ಬ್ರಿಲಿಯಂಟ್. 1 ವರ್ಷದಲ್ಲಿ 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟ್ ಓದ್ತಾರೆ ಮಕ್ಕಳು. 1 ವರ್ಷ ನಂತರ ಒಂದು ಪ್ರಶ್ನೆ ಕೇಳಿದರೆ 15 ಪೇಜ್ ಬರೀತಾರೆ. ಹೇಗೆ ಬರೀತಾರೆ ಅವರು? ಬಹಳ ಬ್ರಿಲಿಯಂಟ್, ಬಹಳ ಹುಷಾರಿದ್ದಾರೆ, ಬುದ್ಧಿವಂತರು. ಹೇಳ್ತಿರಲ್ಲ, ಮನಸ್ವಂತರು ಹೇಳಿದಿಲ್ಲ, ಬುದ್ಧಿವಂತರು. ಬುದ್ಧಿಯಲ್ಲಿ ಎಲ್ಲ ಇದೆ. ನಾವು ಕೂತ್ಕೊಂಡಾಗ ನಾನು ಕೇಳ್ತೇನೆ, ನಾನು ಯಾರು? ತುರಂತ ಬುದ್ಧಿ ಉತ್ತರ ಕೊಡ್ತದೆ, ನಾನು ಸರ್ವಶಕ್ತಿವಂತ ಶಿವ ಪರಮಾತ್ಮನ ಮಗು. 1 ಬೆರಳು ಬತ್ತು. 2ನೇದು, ನನ್ನ ರೂಪ, ಹೊಳೆಯುವ ನಕ್ಷತ್ರವಾಗಿದ್ದೇನೆ. 3ನೇದು ಗುಣ, ದೈವಿ ಗುಣ, ಆಸುರಿ ಗುಣ ಇದೆ. ನಮ್ಗೆ ಗೊತ್ತಿದೆ, ಸಿಟ್ಟು ಮಾಡೋದು ದೈವಿ ಗುಣ, ನಮ್ದು ಗುಣ ಅಲ್ಲ. ನಾವು ದೇವತೆ ಆಗಿದ್ದೀವಿ. ದೇವತೆಯಿಂದ ಬಂತ ಈಗ ಸಾಧಾರಣ ಮನುಷ್ಯರಾಗಿದ್ದೀವಿ. ಪುನಃ ನಮ್ಗೆ ದೇವತೆ ಆಗಬೇಕು. ಅದಕ್ಕಾಗಿ ದೈವಿ ಗುಣ ಏನು? ನಿಮ್ಮನ್ನು ಕೇಳಿ, ದೈವಿ ಗುಣ ಯಾವುದು? ಆಸುರಿ ಗುಣ ಯಾವುದು? ಸಿಟ್ಟು ಮಾಡೋದು, ಮೋಸ ಮಾಡೋದು, ದುಃಖ ಕೊಡುವುದು ಆಸುರಿ ಗುಣ. ನಮ್ದು ದೈವಿ ಗುಣ. ಈ ದೈವಿ ಗುಣ ನಿಮ್ಮನ್ನು ನೆನಪು ಮಾಡ್ರಿ. ಕಡೆಗೆ ಎಲ್ಲಿಂದ ಬಂದಿದ್ದೀರಿ? ಬ್ರಹ್ಮಾಂಡದಿಂದ ಬಂದಿದ್ದೇನೆ. ಈ 5 ನಂಬರ್ ಹಾಕ್ತಾರೆ. ನಾನು ಯಾರು? ನನ್ನ ರೂಪ, ನನ್ನ ಗುಣ, ನನ್ನ ಕರ್ಮ. ಏನ್ ಮಾಡ್ತೀರಿ? ಕುತ್ಕೊಂಡು ಊಟ ಮಾಡ್ತೀರಾ? ಇಲ್ಲ, ನೆನಪು ಮಾಡಲಿಕ್ಕೆ ಕುತ್ಕೊಂಡಿದ್ದೇನೆ, ಹೌದಲ್ಲ? ಅದಕ್ಕಾಗಿ ನೆನಪು ಮಾಡುವಾಗ ಅಲರ್ಟ್, ಡಿಟ್ಯಾಚ್. ಇಲ್ಲಿ ನೋಡ್ತೀರಿ, ಅಲ್ಲಿ ನೋಡ್ತೀರಲ್ಲ, ಅಲರ್ಟ್ ಆಗಿ ಕುತ್ಕೊಳ್ಳಿ. ಪ್ಲೀಸ್ ಗಿವ್ ಅಟೆನ್ಷನ್ ಹೇಳ್ತೀವಿ. ಅದಕ್ಕಾಗಿ ನನ್ನ ಕರ್ಮ ಏನು ಮತ್ತು ನಾನು ಎಲ್ಲಿಂದ ಬಂದೆ, ಈ 5 ನಂಬರ್ ಹಾಕ್ತೀರಿ. ಈ ಮನಸ್ಸು, ಈ ಬುದ್ಧಿ ಒಂದು ಕಡೆಗೆ ಆಯ್ತು. ಇದರ ಹೆಸರು ಏಕಾಗ್ರತೆ. ಇದಕ್ಕೆ ನಮ್ಮ ಸನಾತನ ಸಂಸ್ಕೃತಿ ಒಂದು ಶ್ಲೋಕ ಇದೆ. ಸನಾತನ ಸಂಸ್ಕೃತಿಯಲ್ಲಿ ಗಾಯತ್ರಿ ಮಂತ್ರ ಇದೆ. ಶಕ್ತಿ ಮಂತ್ರ. ಗಾಯತ್ರಿ ಮಂತ್ರದಕ್ಕಿಂತ ಮೊದಲು ಧ್ಯಾನ ಮಂತ್ರ ಇದೆ. ಈಗಲೂ ಎಷ್ಟು ಜನ ಕೇಳಿದ್ರೆ ಎಲ್ಲರಿಗೂ ಗೊತ್ತಿಲ್ಲ. ಧ್ಯಾನ ಎಲ್ಲಿ ಮಾಡುದು? ಯಾರಿಗೆ ಧ್ಯಾನ ಮಾಡ್ತೀರಿ? ಧ್ಯಾನ ಧ್ಯೇಯ ಸದಾ, ಕಾನ್ಸಂಟ್ರೇಟ್ ಮಾಡಿ. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ, ಸರಸಿಜಾಸನ ಸನ್ನಿವಿಷ್ಟ, ಕೇಯೂರವಾನ್ ಮಕರ ಕುಂಡಲವಾನ್, ಕಿರೀಟಿ ಹಾರಿ ಹಿರಣ್ಮಯ, ವಪುಧೃತ ಶಂಖಚಕ್ರ, ಶ್ವೇತ ವರ್ಣಂ ಅಗ್ನಿ ಮುಖಂ, ಬ್ರಹ್ಮೋ ಶಿರ, ವಿಷ್ಣು ಹೃದಯಂ, ರುದ್ರೋ ಲಲ್ಲಾಟಂ. ಇದೆ. ಎಲ್ಲಿ ಧ್ಯಾನ ಮಾಡಬೇಕು? ಅಲ್ಲಿ ಧ್ಯಾನ ಮಾಡಬೇಕು. ಅದೇ ಬ್ರಹ್ಮಕುಮಾರಿಸಲ್ಲಿ ನಿಮ್ಮ ನೀವು ಆತ್ಮ ತಿಳ್ಕೊಂಡು ಆ ಪರಮಾತ್ಮ ಸತ್ಯಂ ಶಿವಂ, ಸತ್ಯಂ ಶಿವಂ ಸುಂದರಂ, ಅವರ ಬಗ್ಗೆ ವಿಚಾರ ಮಾಡಿ. ಅವರು ಯಾರು? ಅವರು ಸದಾ ಪವಿತ್ರವಾಗಿದ್ದಾರೆ. ನಮ್ಮ ತಂದೆ ಹೇಗಿದ್ದಾರೆ? ಶಿವಪ್ಪ ಎಂದು ಹೇಳ್ತೀವಿ ನಾವು. ನಮ್ಮ ಅಪ್ಪವ್ರು ಹೇಗಿದ್ದಾರೆ? ಸದಾ ಪವಿತ್ರ, ಸದಾ ಶಾಂತಿಯ ಸಾಗರ, ಆನಂದ ಸಾಗರ. ಹಾಗೆ ನಾನು ಆಗಬೇಕು. ಹಾಗೆ ನಮ್ಮ ತಂದೆ, ಹಾಗೆ ನಾನು. ಕೂತ್ಕೊಂಡು 5 ನಿಮಿಷ ನನ್ನನ್ನು ನಾನು ಎಚ್ಚರ ಮಾಡಿ ಪರಮಾತ್ಮನಿಗೆ ನೆನಪು ಮಾಡ್ತಾ ಇದ್ರೆ ಆ ಶಕ್ತಿಯನ್ನು ನಾನು ತುಂಬುತ್ತೇನೆ.
ಆ ಶಕ್ತಿ ಬಂತು. ಸಂಸಾರದಲ್ಲಿ ಕರ್ಮ ಮಾಡ್ತೀರಿ, ಎಲ್ಲಿ ಸಹನೆ ಮಾಡಬೇಕು, ಎಲ್ಲಿ ಅಡ್ಜಸ್ಟ್ ಮಾಡಬೇಕು, ಅಳವಡಿಸಬೇಕು, ಎಲ್ಲಿ ನಾನು ಏನಾದರೂ ಹೇಳಬೇಕು, ನಮ್ರತೆಯಿಂದ ಉತ್ತರ ಕೊಡಬೇಕು, ನಮ್ರತೆ ನಿರ್ಮಾಣತೆಯಿಂದ ಈ ಎಲ್ಲ ಕಲೆ ಶಕ್ತಿ ಬರ್ತದೆ. ಹೇಗೆ ನಾವೊಂದು ಗಿಡಕ್ಕೆ ನೀರು ಹಾಕ್ತೀವಿ, ಖಾದ್ಯ ಹಾಕ್ತೀವಿ, ಹೂವು ಹಣ್ಣು ಬರ್ತದೆ, ಹೀಗೆ ಬರುವುದಿಲ್ಲ. ಹಾಗೆ ನಾವು ಶಕ್ತಿ ತುಂಬ್ತೀರಿ. ಮೆಡಿಟೇಷನ್ ಶಕ್ತಿಶಾಲಿ ಆತ್ಮ ಎಲ್ಲ ಕೆಲಸ ಒಳ್ಳೆಯದಾಗಿ ಮಾಡ್ತಾರೆ. ಅದಕ್ಕೆ ಕರ್ಮೇಶು ಕೌಶಲ್ಯಂ ಎಂದು ಹೇಳಿದ್ದಾರೆ. ನಮ್ಮ ಕರ್ಮದಲ್ಲಿ ಪರ್ಫೆಕ್ಷನ್, ಕುಶಲತೆ ಬೇಕು. ಯಾಕೆ ಬರ್ತದೆ? ಶಕ್ತಿ ಬೇಕು, ಜ್ಞಾನ ಬೇಕು. ಈ ಜ್ಞಾನ ಮತ್ತು ಈ ಶಕ್ತಿ ಇದ್ದರೆ ನಾವು ಏನೋ ಕರ್ಮ ಮಾಡ್ತೀವಿ, ಆ ಕರ್ಮದಿಂದ ನಾವು ಸಂತುಷ್ಟವಾಗ್ತೀವಿ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಬೇರೆ ಯಾರಿಗೆ ಸೇವೆ ಮಾಡ್ತೀರಿ ಅವರು ಸಂತುಷ್ಟವಾಗ್ತಾರೆ. ಅದಾದ್ರೆ ನಮ್ಮ ಅಣ್ಣವರಿಗೆ ನೋಡಿ, ಪುನಃ ಎಲೆಕ್ಟ್ ಮಾಡಿದ್ರು. 1 ವರ್ಷ ಮೊದಲು ಮಾಡಿದ್ರು, ಈಗ ಈ ವರ್ಷನೂ ಎಲೆಕ್ಟ್ ಮಾಡಿದ್ದಾರೆ ನೋಡಿ. ಯಾಕೆ? ಕರ್ಮ ನೋಡಿ, ಕರ್ಮದಲ್ಲಿ ಕುಶಲತೆ ಇದೆ, ಪರ್ಫೆಕ್ಷನ್ ಇದೆ. ನಾವು ಅವರು ಸಂತುಷ್ಟರು, ಬೇರೆಯವರಿಗೂ ಸಂತುಷ್ಟ ಮಾಡ್ತಾರೆ. ಅಲ್ಲ, ನಾನು ಸಂತುಷ್ಟವಾಗಿದಲ್ಲ, ಬೇರೆಯವರಿಗೂ ಸಂತುಷ್ಟವಾಗಬೇಕು. ಅದು ಶ್ರೇಷ್ಠ ಕರ್ಮ. ಹೇಗಾಗ್ತದೆ? ಹೀಗೆ ಆಗುದಿಲ್ಲ. ಅದಕ್ಕೆ ಶಕ್ತಿ ಬೇಕು. ಅದ್ರ ಅಣ್ಣವ್ರು ನೋಡಿ ಪ್ರತಿ ದಿವಸ ಮುರಳಿ ಕೇಳ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಶಕ್ತಿ ತುಂಬುತ್ತಾರೆ. ಪ್ರತಿ ದಿವಸ ಗಿಡಕ್ಕೆ ನಾವು ನೀರು ಹಾಕ್ತೀವಿ. ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ನೋಡಿ ಮುಂದೆ ತುಳಸಿ ಗಿಡ ಇರುತ್ತದೆ. ಅದ ಪ್ರತಿ ದಿವಸ ನೀರು ಹಾಕ್ತೀವಿ. ಆ ಗಿಡ ಹೇಗಿರ್ತದೆ? ಹೇಗೆ ಗಿಡ ಇದೆ ಹಾಗೆ ಒಳಗಿದವರಿದ್ದಾರೆ. ಒಳಗೆ ಮನೆಯಲ್ಲಿರುವವರು ಹೇಗಿದ್ದಾರೆ? ಅವರು ಹೇಗೆ ಗೊತ್ತಾಗ್ತದೆ? ಆ ತುಳಸಿ ಗಿಡ ನೋಡ್ಕೊಂಡೆ ಗೊತ್ತಾಗ್ತದೆ. ಅದಕ್ಕೆ ನೀರೇ ಆಗಲಿಲ್ಲ. ಒಳಗಿದ್ದವರು ಹೇಗಿದ್ದಾರೆ ಹಾಗೆ. ನಮ್ಮ ಕರ್ಮ, ಕೆಲಸದ ಕರ್ಮ, ಬಿಹೇವಿಯರ್ ಗೊತ್ತಾಗ್ತದೆ. ಹಾಗೆ ಇವರ ಹತ್ರ ಏನಿದೆ. ಅದಕ್ಕಾಗಿ ನಮ್ಮನ್ನು ನಾವು ಶಕ್ತಿಶಾಲಿ ಮಾಡಬೇಕಾಗಿದ್ದರೆ 2 ಕೆಲಸ ಬೇಕು. ಒಂದು, ಜ್ಞಾನ ಕೇಳಿದ್ರೆ ಏನೇ ಆಗುವುದಿಲ್ಲ. ಕೇಳಿದಿಂದ ಆಚರಣೆಯಲ್ಲಿ ತರಬೇಕು. ಈ ಕೇಳಿದೆ ಸಿಟ್ಟು ಮಾಡಬಾರದು. ಯಾರ್ಯಾರು ತಯಾರಿದ್ದಾರೆ? ಎಲ್ಲರೂ ಗೊತ್ತಿದೆ, ಸಿಟ್ಟು ಮಾಡಬಾರದು. ಯಾರಿಗೂ ಇಚ್ಛೆ ಇಲ್ಲ, ವಿಧಿ ಬೇಕು. ಸಿಟ್ಟು ಬರಬಾರದು. ಪ್ರತಿ ದಿವಸ ಆಧ್ಯಾತ್ಮಿಕ ಜ್ಞಾನ ಬೇಕು. ಆತ್ಮಕ್ಕೆ ಜ್ಞಾನ ಇದು. ಆ ಜ್ಞಾನ ಇದ್ದರೆ ನಾವು ಕಂಟ್ರೋಲ್ ಮಾಡ್ತೀವಿ, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ನಾವು ಬೇರೆಗೆ ಹೇಳ್ತೀವಿ ಸಿಟ್ಟು ಮಾಡಬಾರದು, ಮಕ್ಕಳಿಗೆ ಹೇಳ್ತೀವಿ. ಇಟ್ ಈಸ್ ಈಸಿ ಟು ಟೀಚ್ ಅದರ್ಸ್. ನಮ್ಮನ್ನು ನಾವು ಕಲಿಸಬೇಕು. ಅದಕ್ಕಾಗಿ ಮತ್ತು ಶಕ್ತಿನೇ ಬೇಕು. ಆ ಪವರ್ ಎಲ್ಲಿ ಸಿಗ್ತದೆ? ಮೆಡಿಟೇಷನ್. ಬೈ ಮೆಡಿಟೇಷನ್ ವಿ ಚಾರ್ಜ್ ಅವರ್ ಸೆಲ್ಫ್. ಬೈ ಸ್ಪಿರಿಚುವಲ್ ನಾಲೆಜ್ ವಿ ಮೇಕ್ ಅವರ್ ಸೆಲ್ಫ್ ನಾಲೆಜ್ಫುಲ್. ಹೌ ಟು ಡೂ, ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ. ಏನು ಮಾಡಬೇಕು, ಏನು ಮಾಡಬಾರದು. ತಿಳುವಳಿಕೆ. ಇದು ಮಾಡಬೇಕು, ಇದು ಮಾಡಬಾರದು. ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು. ಇದು ನೋಡಬೇಕು, ಇದು ನೋಡಬಾರದು. ಜ್ಞಾನ ಬೇಕು. ನಾಲೆಜ್ ಈಸ್ ಲೈಟ್. ಇದು ಲೈಟ್ ತೋರಿಸ್ತದೆ. ಆ ಕರ್ಮದಲ್ಲಿ ಬಂದ ಅಂತ ಬ್ರೇಕ್ನು ಬೇಕು. ಆ ಬ್ರೇಕ್ ಶಕ್ತಿಯಿಂದ ಬರ್ತದೆ. ಬ್ರಹ್ಮಕುಮಾರಿಸಲ್ಲಿ ಮೆಡಿಟೇಷನ್ 5 ನಿಮಿಷ ಸಾಕು. ಬೆಳಿಗ್ಗೆ ಇವತ್ತು ಕೂಡಲೇ ಇಡೀ ದಿವಸ ಏನಾದರೂ ಮಾಡ್ರಿ. ಮೊದಲು ಬೆಳಿಗ್ಗೆ ನಾವು ಮೊಬೈಲ್ ಚಾರ್ಜ್ ಮಾಡ್ತೀವಿ, ಇಡೀ ದಿವಸ ಯೂಸ್ ಮಾಡ್ತೀವಿ. ಬೆಳಿಗ್ಗೆ ಎತ್ಕೊಂಡು ನಿಮ್ಮನ್ನು ಆಕ್ಟಿವೇಟ್ ಯುವರ್ ಕಾನ್ಸಿಯಸ್ನೆಸ್. ಯಾಕೆ? ಪ್ರತಿಯೊಂದು ನಿಮಿಷ ನಾವು ಶರೀರ ಭಾನದಲ್ಲಿ ಇದ್ದೀವಿ, ಶರೀರದಲ್ಲಿ ಇರ್ತೀವಿ. ಆತ್ಮಕ್ಕೆ ಶಕ್ತಿ ಬೇಕು ಅಂದ್ರೆ ಆತ್ಮನ ಜಾಗೃತಿ ಮಾಡಬೇಕು. ಅದಕ್ಕೆ ಹಾಗೆ ಹೇಳ್ತೇವೆ, ಆಕ್ಟಿವೇಟ್ ಯುವರ್ ಕಾನ್ಸಿಯಸ್ನೆಸ್. ಮತ್ತು ಪರಮಾತ್ಮ ಒಬ್ಬನೇ ಇದ್ದಾರೆ, ಪತಿತ ಪಾವನ ಸದಾಶಿವ. ಅವರಿಗೆ ಹೇಳ್ತೇವೆ ಪಾಪ ಕಟೇಶ್ವರ, ಪಾಪವನ್ನು ಅಳಿಸುವನು ಒಬ್ಬನೇ. ಅವರಿಗೆ ನೆನಪು ಮಾಡಿದರೆ ನಾವು ಮಾಡಿದಂಥ ಪಾಪ, ನಾನು ಹೇಗೆ ಗೊತ್ತಾಯ್ತು ನಾನು ಪಾಪ ಮಾಡಿದ್ದೇನೆ? ಕನಸಲ್ಲಿ ಬರ್ತದೆ. ಡಾಕ್ಟರ್ ಹತ್ರ ಹೋಗಿರಿ, ಡಾಕ್ಟರ್ ಕೇಳ್ತೀನಿ ನನಗೆ ಏನೂ ಕಾಯಿಲೆ ಇಲ್ಲ, ಅವರು ತೋರಿಸ್ತಾರೆ. ಶುಗರ್ ಎಷ್ಟಿದೆ, ಬ್ಲಡ್ ಪ್ರೆಷರ್ ಎಷ್ಟಿದೆ ತೋರಿಸ್ತಾರೆ. ಹೀಗೆ ನಾನು ಪಾಪಾತ್ಮ, ಪುಣ್ಯಾತ್ಮ, ದೇವಾತ್ಮ, ಮಹಾತ್ಮ ಹೇಳ್ತೀವಿ ನಾವು. ನಾನು ಯಾರು? ಕನಸಲ್ಲಿ ಬರ್ತದೆ. ಮಲಗಿದಾಗ ಏನೇನೋ ಒಳಗೆ ತುಂಬಿದೆ, ಹೊರಗೆ ನೋಡ್ಲಿಕ್ಕೆ ಬರ್ತದೆ. ಕಾಮ ಕ್ರೋಧ ನರಕಕ್ಕೆ ದ್ವಾರ. ಕಾಮ ಕ್ರೋಧದ ಕನಸು ಬರ್ತದೆ, ಒಳಗೆ ಪಾಪ ಇದೆ.
ಅಂಥ ವಿಚಾರ ಬರ್ತದೆ, ಅಂಥ ಕರ್ಮವಾಗ್ತದೆ. ಮಾಡಬಾರ್ದು ಆಗಿಲ್ಲ, ಒಳಗಿದೆ. ಒಳಗೆ ಕ್ಲೀನ್ ಮಾಡಬೇಕು ಬೈ ಮೆಡಿಟೇಷನ್. ಈ ರಾಜಯೋಗದಿಂದ ಮೆಡಿಟೇಷನ್ ನಾವು ನಮ್ಮನ್ನು ಸ್ವಚ್ಛ ಮಾಡ್ತೀವಿ. ವಿ ಪ್ಯೂರಿಫೈ ಅವರ್ ಸೆಲ್ಫ್, ವಿ ಕ್ಲೀನ್ ಅವರ್ ಸೆಲ್ಫ್, ವಿ ಹೀಲ್ ಅವರ್ ಸೆಲ್ಫ್. ಹೀಗೆ ಆಗುದಿಲ್ಲ, ತನ್ನಿಂದ ತಾನೇ ಆಗ್ತದೆ ಅಲ್ಲ, ಮಾಡಬೇಕಾಗ್ತದೆ. ಬ್ರಹ್ಮ ಕುಮಾರಿಸಲ್ಲಿ ರಾಜಯೋಗದಿಂದ ಅದಕ್ಕಾಗಿ ಧ್ಯಾನ ಮಾಡಬೇಕು. ಮೆಡಿಟೇಷನ್ ಅಂದ್ರೆ ಏನು? 1 ಗಂಟೆ 2 ಗಂಟೆ ಅಲ್ಲ, 5 ನಿಮಿಷ ಮಾಡಿದ್ರೆ ಸಾಕು. ಸ್ಲೋ ಅಂಡ್ ಸ್ಟಡಿ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಒಂದೇ ದಿವಸ ಆಗುದಿಲ್ಲ. 1 ತಿಂಗಳು ನಾವು ಇಡೀ ದಿವಸ ಎಕ್ಸರ್ಸೈಸ್ ಮಾಡುದಿಲ್ಲ. ಬೆಳಿಗ್ಗೆ 10 ನಿಮಿಷ 15 ದಿವಸ ದಂಡ ನಮಸ್ಕಾರ ಮಾಡ್ತೀರಿ, ಸೂರ್ಯ ನಮಸ್ಕಾರ ಮಾಡ್ತೀರಿ. 1 ತಿಂಗಳ ನಂತರ ನೋಡ್ಲಿಕ್ಕೆ ಬರ್ತದೆ ಫಿಸಿಕಲ್ ಸ್ಟ್ರೆಂತ್. ಫಿಸಿಕಲ್ ಎಕ್ಸರ್ಸೈಸ್ ವಿಲ್ ಗಿವ್ ಫಿಸಿಕಲ್ ಸ್ಟ್ರೆಂತ್. ಮೆಂಟಲ್ ಎಕ್ಸರ್ಸೈಸ್ಗೆ ಮೆಡಿಟೇಷನ್ ಎಂದು ಹೇಳ್ತೀವಿ. ರೈಟ್? ಓಂ ಶಾಂತಿ.